ಸಿದ್ದರಾಮಯ್ಯ ಸರ್ಕಾರದಲ್ಲೂ ವರ್ಗಾವಣೆ ದಂಧೆ ನಿಂತಿಲ್ಲ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹಿರಿಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇರ್ಬೋದು, ಆರ್ಥಿಕ ಸಲಹೆಗಾರ ತಾನೇ, ನ್ಯಾಚುರಲಿ, ಯಾಕಂದರೆ ಟ್ರಾನ್ಸ್ಫರ್ ಈಸ್ ಎ ಬ್ರಿಲಿಯಂಟ್ ಬಿಸ್ನೆಸ್. ಸೊ ಸಹಜವಾಗಿ ಆರ್ಥಿಕ ಸಲಹೆಗಾರರಿಗೆ ಆ ಬಿಸ್ನೆಸ್ಸಿನ ಆಳ ಅಗಲ ಎಲ್ಲ ಸ್ಪಷ್ಟವಾಗಿ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲ ಸರ್ಕಾರಗಳಲ್ಲೂ ವರ್ಗಾವಣೆ ಅನ್ನೋದಿತ್ತು, ಈಗಲೂ ಮುಂದುವರೆದಿದೆ ಅಂತಂದಿದ್ದಾರೆ. DC, SP ಸೇರಿ ಎಲ್ಲ ಉನ್ನತಾಧಿಕಾರ ಮಟ್ಟದಲ್ಲೂ ವರ್ಗಾವಣೆ ಎಂಬುದು ದಂಧೆ ಆಗೋಗಿದೆ. ಇದನ್ನು ಕಡಿವಾಣ ಆಗ್ತೀನಿ ಅಂತ CM ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದು ಯಾವುದೋ SP ಕೊಪ್ಪಳದಲ್ಲಿ ತೆಗೆದಿದ್ರಂತೆ, ಅವ್ರನ್ನ ಇಟ್ಕೊಳ್ಳಿ ಅಂದ್ರಂತೆ, ಅವ್ರನ್ನ ಇಟ್ಕೊಳ್ಳಿಲ್ವಂತೆ. ಅದಕ್ಕೆ ಅವರು ಅಯ್ಯೋ ಶಾಸಕರ ಮನವಿ ಮೇರೆಗೆ ಕೇಳಿದ್ದೆ ನಾನು, ಯಾರು SP ಆದರೆ ನನಗೇನಪ್ಪ, ನನಗೇನು ಸಂಬಂಧ ಇಲ್ಲ ಅಂತ ಅಂದಿದ್ದಾರೆ. ದಟ್ಸ್ ಓಕೆ. ಐ ಥಿಂಕ್ ರಾಯರೆಡ್ಡಿ ಈಸ್ ಕರೆಕ್ಟ್ ಅಪ್ಪ, ಅದನ್ನೇನು ತುಂಬ ನೆಗೆಟಿವ್ಲಿ ನೋಡಬೇಕಾಗಿಲ್ಲ. ಎಸ್, ಕರ್ನಾಟಕದಲ್ಲಿ ವರ್ಗಾವಣೆ ಯಾವ ಸರ್ಕಾರನೇ ಬರಲಿ, ಶಾಸಕರಿಂದ ಒತ್ತಡ, ಕಾರ್ಯಕರ್ತರಿಂದ ಒತ್ತಡ ಮತ್ತು ನೌಕರಸ್ಥರಿಂದ ಒತ್ತಡ, ಇದೊಂದು ಅಶಿಸ್ತಾಗಿದೆ ವರ್ಗಾವಣೆ ಅನ್ನೋದು. ಇದಾಗಬಾರದು ಅಂತ ನನ್ನ ಅಭಿಪ್ರಾಯ. ಇದನ್ನ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಈ ವರ್ಷದಿಂದ ಪಾಲನೆ ಮಾಡ್ತಾ ಇದ್ದಾರೆ. ಯಾವುದೇ ಒತ್ತಡಕ್ಕೆ ನಾನು ಮಣಿಯೋದಿಲ್ಲ ಅಂತ ಹೇಳಿ. ದಟ್ ಇಸ್ ಆಲ್ಸೋ ಮೈ ಅಡ್ವೈಸ್ ಟು ದ ಚೀಫ್ ಮಿನಿಸ್ಟರ್. ನಾನು ಎಂದು ವರ್ಗಾವಣೆ ಅಲ್ಲಿ ಮಾಡಿ ಇದು ಮಾಡಿ ಅಂತ ಕೈ ಹಾಕಲ್ಲ. ಶಾಸಕರು ಹೇಳಿದ್ರು ಆಯ್ತಪ್ಪ ಅಂತ ಹೇಳಿದ್ದೆ. ವರ್ಗಾವಣೆ ದಂಧೆ ನಿಲ್ಬೇಕು ಅಂತ ಬಯಕೆ ಇರೋದು ಸಹಜ, ಆದ್ರೆ ನಿಲ್ಸೋಕ್ ಸಾಧ್ಯನಾ ಸರ್ ಆ ಹಂತದಲ್ಲಿ? ನಿಲ್ಸಕ್ ಸಾಧ್ಯ ಆಗತ್ತೆ ಅಂತ ನನಗೆ ಅನ್ಸಲ್ಲ. ಬಟ್ ರಾಯರೆಡ್ಡಿ ಹೇಳಿದ್ರಲ್ಲಿ ಏನು ದೊಡ್ಡ ತಪ್ಪಿದೆ ಅಂತ ನನಗೇನು ಅನಿಸ್ಲಿಲ್ಲ. ಎಲ್ಲ ಸರ್ಕಾರದಲ್ಲೂ ಇದೆ, ಈ ಸರ್ಕಾರದಲ್ಲೂ ಇದೆ. ಅದ್ರ ಪ್ರಮಾಣಗಳು ದಿಸ್ ಇಸ್ ಎ ಟಿಪಿಕಲ್ ಇಂಡಿಯನ್ ಮೆಂಟ್ಯಾಲಿಟಿ. ಇದು ನಮ್ದೀಗ ಯಾವುದನ್ನು ನಿಗ್ರಹಿಸಲಿಕ್ಕೆ ಆಗಲ್ಲ, ಅದನ್ನು ನಮ್ಮ ಭಾಗವಾಗಿ ಒಪ್ಪಿಕೊಂಡು ಮುಂದೆ ಸಾಗುವುದು. ಇಷ್ಟನೋ ಕಷ್ಟನೋ, ಅದು ಭ್ರಷ್ಟಾಚಾರದ ವಿರಾಟ ಸ್ವರೂಪ. ಹಾಗೇನೆ ಅದು ಯಾವಾಗ ನಮ್ಗೆ ಅದನ್ನು ನಿಲ್ಸಕ್ಕಾಗಲ್ಲ ಮತ್ತು ಮೆಜಾರಿಟಿ ಒಂದಲ್ಲ ಒಂದು ರೀತಿಯಲ್ಲಿ ಅದರಲ್ಲಿ ಭಾಗಿದಾರರಾಗ್ಬಿಡ್ತಾರೆ, ಆಗ ಸಮಾಜನೇ ಅದನ್ನು ಒಪ್ಕೋತಾ ಹೋಗ್ಬಿಡುತ್ತೆ. ಏನಪ್ಪ ಮಾಡೋದು, ಇದೆಯಪ್ಪ ಎಲ್ಲ ಕಡೆನೂ ಇದೆ, ನಮ್ಮಲ್ಲೂ ಇದೆ, ಏನು ಮಾಡೋಕ್ಕಾಗತ್ತೆ, ತೀರ್ಮಾನಕ್ಕೆ ಬಂದ್ಬಿಡ್ತೀವಿ. ವಿ ಸ್ಟಾರ್ಟ್ ಕಾಂಪ್ರಮೈಸಿಂಗ್, ಹೊಂದ್ಕೊಂಡು ಹೋಗೋಕೆ ಶುರು ಮಾಡ್ಬಿಡ್ತೀವಿ. ಕಾಂಪ್ರಮೈಸು, ಹೊಂದಾಣಿಕೆ ಆಗ್ಬಿಟ್ಟು ಕಾಂಪ್ರಮೈಸ್ ಆಗ್ಬಿಡ್ತೀವಿ ಎಲ್ಲದರಲ್ಲೂ. ಹಾಗಾಗಿ ಅವ್ರು ಹೇಳಿದ ಸರಿ, ಹಿಂದೇನೂ ಇತ್ತು, ಈಗಲೂ ಇರುತ್ತೆ. ಡಿಫ್ರೆನ್ಸ್ ಏನಿರುತ್ತೆ ಆಯಾಯ ಸರ್ಕಾರಗಳಲ್ಲಿ, ನಾನು ಈ ಸರ್ಕಾರ ಅಂತ ಹೇಳಿಲ್ಲ, ಎಲ್ಲ ಸರ್ಕಾರಕ್ಕೆ, ಆಯಾಯ ಸರ್ಕಾರಗಳಲ್ಲಿರುವ ಮಂತ್ರಿಗಳು ಅಥವಾ ಶಾಸಕರು ಅಥವಾ ಇನ್ಯಾರೋ ಅವ್ರ ಬಾಲಕರೋ ಎಂಥದ್ದೋ ಒಂದು ಬಾಲನೋ ಎಂಥದೋ ಒಂದು, ಅವು ಆ ದುರಾಸೆಗಳ ಲೆವೆಲಲ್ಲಿ ಹೋಗುತ್ತೆ. ಓಕೆ, ಆ ಪರ್ಸೆಂಟೇಜ್ ಎಷ್ಟು ಅನ್ನೋದ್ರ ಮೇಲೆ, ದುರಾಸೆ ಲೆವೆಲ್ ಮೇಲೆ ಹೋಗುತ್ತೆ. ಹಾಗಾಗಿ ಐ ಡೋಂಟ್ ಥಿಂಕ್ ರಾಯರೆಡ್ಡಿಸ್ ವಿಶ್ ವಿಲ್ ಕಮ್ ಟ್ರೂ. ಅದನ್ನು ಕಡಿವಾಣ ಹಾಕ್ಬಿಡ್ತೀವಿ, ಕಡಿವಾಣ ಅಂತೀವಿ ನಾವು. ಅಂದ್ರೆ ಏನು, ನಿಲ್ಲಿಸ್ತೀವಿ ಅನ್ನಕ್ಕಾಗಲ್ಲ ನಮ್ಮ ಕೈಲಿ. ಲೈಕ್ ಇಮಾರಲ್ ಟ್ರಾಫಿಕ್ ಆಕ್ಟ್ ಇದ್ದಂಗೆ ನಿಲ್ಲಿಸ್ತೀವಿ ಅಂತ ನಾವು ಹೇಳಲ್ಲ, ಕಡಿವಾಣ ಇದ್ರಲ್ಲಿ ಕಡಿಮೆ ಮಾಡೋದು, ಸ್ಟಾಪ್ ಮಾಡ್ಬಿಡೋಣ ಅದನ್ನ ಅಂತ ಅನ್ನಕ್ಕಾಗಲ್ಲ ನಮ್ಮ ಕೈ. ಹಂಗಾಗಿ ಕಡಿವಾಣ ಅಂತಿದ್ದಾರೆ. ಹಾಕಿ ಕಡಿವಾಣ, ನೋಡೋಣ ಯಾವ ಮಟ್ಟಕ್ಕೆ ಅದು ಬರುತ್ತೆ ಅಂತ. ದಟ್ ಬಿಸ್ನೆಸ್ ಕೆನಾಟ್ ಬಿ ಸ್ಟಾಪ್ಡ್. It will never stop. ಬಿಸ್ನೆಸ್ ಆಗ್ಬಿಟ್ಟಿದೆ. It's a beautiful business. ಮಾಡೋರಿಗೆ ಇದಿಲ್ಲ, ಏನು ಬಂಡವಾಳ ಇಲ್ಲ, ಶ್ರಮ ಇಲ್ಲ, ಆಮೇಲೆ ಅದರ ಮೇಲೆ ಬಂಡವಾಳ ಹಾಕಿ ಕೆಲಸ ಮಾಡಬೇಕು ಅನ್ನೋ ಒತ್ತಡ ಇಲ್ಲ, ಆಮೇಲೆ ಅದರಿಂದ ಬರೋಂತಹ ಖರ್ಚು ವೆಚ್ಚಗಳಿಗೆ ಆದಾಯ ತೆರಿಗೆ ಇಲಾಖೆಗೋ ಲೆಕ್ಕಪತ್ರ ಬರೆದಿಡಬೇಕು ಅನ್ನೋ ಪ್ರೆಷರ್ ಇಲ್ಲ. ಅದಾದಮೇಲೆ ಬರೋ ಲಾಭದ ಬಗ್ಗೆ ಖರ್ಚೆಲ್ಲ ಕಳೆದು ಎಷ್ಟು ಬಂತಪ್ಪ ಲಾಭ ಅಂತ ನೋಡ್ಕೊಂಡು ಕೂರಬೇಕಾಗಿಲ್ಲ, ಏನಿಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಬಿಸ್ನೆಸ್, ಬ್ಯೂಟಿಫುಲ್. ರಿಸ್ಕ್ಲೆಸ್. ಕಂಟಿನ್ಯೂ. ಗುಡ್ ಬಿಸ್ನೆಸ್ ಮೆನ್ಗಳು.